Praise the Lord. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವನ್ನು ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಕೊನೆಯ ದಿವಸ ಸಬ್ಬತ್ ದಿವಸವಾಗಿದೆ. ಆದ್ದರಿಂದ ದೇವರೇ ಪ್ರತಿಯೊಬ್ಬರನ್ನ ಕ್ಷಮಿಸಿರಿ, ಆಶೀರ್ವಾದ ಮಾಡಿ ಘನ ಮಾನ ಮಹಿಮೆ ಇಟ್ಟು ಯಾರು ನಡೀತಾರೋ ಅವರನ್ನು ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 5:9 2 ಸಮುವೇಲ 5:9 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದಾವೀದನು ಆ ಕೋಟೆಗೆ ದಾವೀದ ನಗರವೆಂದು ಹೆಸರಿಟ್ಟು ಅಲ್ಲಿ ವಾಸಿಸುತ್ತಾ ಅದರ ಸುತ್ತಲೂ ಮಿಲ್ಲೋವಿನಿಂದ ಪ್ರಾರಂಭಿಸಿ ಒಳಗಣ ಪೌಳಿ ಗೋಡೆಯನ್ನು ಕಟ್ಟಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಜೆರುಸಲೇಮಿಗೆ ಬಂದು ಅಲ್ಲಿ ಒಂದು ನಗರವನ್ನ ಕಟ್ಟಿ ಒಂದು ಬೀದಿಗೆ ಹೆಸರಿಟ್ಟಿರ್ಬೋದು. ಅದನ್ನ ಏನ್ ಮಾಡ್ದ, ದಾವೀದ ನಗರ ಎಂಬ ಒಂದು ಹೆಸರನ್ನ ಅದಕ್ಕೆ ಇಟ್ಟ. ಹಾಗೆ ಇವತ್ತು ಕೂಡ ಒಂದೊಂದು ಪಟ್ಟಣಗಳಲ್ಲಿ ಒಂದೊಂದು ಬೀದಿಗೆ ಒಂದೊಂದು ಮನುಷ್ಯರ, ಅಂದರೆ ಒಬ್ಬೊಬ್ಬರು ದೇವರಿಂದ ಆಯ್ಕೆಗೊಂಡವರ ಹೆಸರು. ಮತ್ತೆ ಈಗ ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ, ರಾಜಕಾರಣಿಗಳು, ಅವ್ರು ಏನೇ ಕೆಲಸ ಮಾಡಿರ್ಲಿ, ಯಾವುದೇ ಆಗಿರ್ಲಿ, ಅವರೊಂದು ಹೆಸರು ಇರಬೇಕು ಅಂತ ಹೇಳಿ ರಾಜಕಾರಣಿಗಳ ಹೆಸರುಗಳನ್ನು ಕೂಡ ಇಡೋರಾಗಿದ್ದಾರೆ. ಆದ್ರೆ ದಾವೀದ ದೇವರಿಂದ ಆಯ್ಕೆಗೊಂಡಂತ ಒಂದು ಮನುಷ್ಯವಾಗಿದ್ದ. ಆದ್ರಿಂದ ಅಲ್ಲಿ ಅದೊಂದು ನಗರಕ್ಕೆ ಹೆಸರಿಟ್ಟ. ಉದಾಹರಣೆಗೆ ಇವತ್ತು ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ, ಒಳ್ಳೆ ಕೆಲಸ ಮಾಡಿದವರಿದ್ದಾರೆ ರಾಜಕಾರಣದಲ್ಲಿ. ಅವರನ್ನು ಹೆಸರು ಕೂಡ ಇವತ್ತು ಒಂದೊಂದು ಬೀದಿಯನ್ನ, ಒಂದೊಂದು ಟೌನಿಗೆ ಒಂದೊಂದು ಹೆಸರು, ಒಂದೊಂದು ಬೀದಿಗೆ ಒಂದೊಂದು ಹೆಸರನ್ನ ಇಡ್ತಾ ಇದ್ದಾರೆ. ಇದು ಕೂಡ ಆಗಿನ ಕಾಲದಲ್ಲಿ ನಡೆದು ಬಂತು. ಅದುವೇ ದಾವೀದ ಮಾಡಿದಂತ ಒಂದು ಕೆಲಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 10ನೇ ವಚನ, ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಯಾರು? ದಾವೀದ. ದೇವರು ದಾವೀದನೊಂದಿಗೆ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯಗಳಿಸುತ್ತಾ ಹೋದನು, ಬಲಪಡುತ್ತಾ ಹೋದನು. ನೋಡಿ, ದಾವೀದ ಯಾರಂದ್ರೆ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ, ಕುರಿ ಕಾಯುವಂತ ಒಂದು ಮನುಷ್ಯ, ಇಷಯನ ಮಗನಾಗಿದ್ದಾನೆ. ಆ ಕುರಿ ಕಾಯುವನನ್ನ ಕರೆದು ಅಂತ ಒಂದು ಅಷ್ಟು ದೊಡ್ಡ ರೌಡಿ ಅಬ್ಷಲೋಮನನ್ನು, ಗೋಳ್ಯಾತನನ್ನು ಅಲ್ಲಿ ಕೊಂದು ಹಾಕಿ ಮತ್ತೆ ಪೌಲನ ಜೊತೆಲಿ ಹೋರಾಡುವಂತೆ ಏನೇನೋ ಆಗಿ ಶಾಂತಿ ಸಮಾಧಾನದಲ್ಲಿ ಕಾಡಿನೊಳಗೆ ನಡೆಸಿಕೊಂಡು ಬಂದು ಅನೇಕರ ಇಸ್ರೇಲರಿಗೆ ವಿರುದ್ಧವಾದವ್ರನ್ನ ಎಲ್ಲವರಲ್ಲಿಯೂ ಯುದ್ಧ ಮಾಡಿ ಗೆದ್ದುಕೊಂಡು ಬಂದು ಆಮೇಲೆ ಅರಸನಾಗಿ ಆಗ್ಬೇಕಾದ್ರೆ ಇದು ಸಾಮಾನ್ಯ ಕೆಲಸವಾಗಿದೆ. ದೇವರಿಂದ ಆಯ್ತು. ಕೇವಲ ಒಂದು ಕುರಿ ಕಾಯುವಂತ ಒಂದು ರೈತನ ಮಗ, ಕುರಿಗಾಯಿಯ ಮಗ. ಹಾಗೆ ದೇವರೇ ಅವರನ್ನ ನಡೆಸ್ತಾ ಬಂದು ಆ ಮಟ್ಟಕ್ಕೆ ನಡೆಸಿದ. ಹಾಗೆ ಇವತ್ತು ಒಬ್ಬರು ಅನೇಕರವರು ಯಾವ ಒಂದು ಕಷ್ಟ, ಸಂಕಟ, ಹೀನ ಸ್ಥಿತಿ ಅವರನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಅವರನ್ನ ಒಂದು ಉನ್ನತ ಪದವಿಗೆ ಏರಿಸೋದು ಯಾರ ಕೆಲಸವಾಗಿದೆ? ದೇವರ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ನೋಡಿ, ಇವತ್ತು ನಮ್ಮ ರಾಷ್ಟ್ರಪತಿ ಪ್ರವಾದಿ ಮುರ್ಮು ಇದ್ದಾರೆ. ಅವರ ವಿಷಯವನ್ನು ನಾವೆಲ್ಲ ಕೇಳಿದಾಗ ಎಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದವರು ಇವತ್ತು ಯಾವ ಪರಿಸ್ಥಿತಿ, ಯಾವ ಜನಾಂಗದವರು ಇಡೀ ರಾಷ್ಟ್ರಕ್ಕೆ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಭಾರತ ದೇಶಕ್ಕೆ ಒಂದು ದೊಡ್ಡ ಜನವಾಗಿದ್ದಾರೆ. ಅದಕ್ಕಿಂತ ಹಿಂದಿನ ರಾಷ್ಟ್ರಪತಿಯವರು ಕೂಡ ಹಾಗೆ, ಅವರು ಕೂಡ ಬಹಳ ಎಲ್ಲಾ ಕೆಲಸಗಳನ್ನ ಮಾಡಿದವರು. ಅದೇ ರೀತಿಯಲ್ಲಿ ಹಾಗೆ ನಮ್ಮ ರಾಷ್ಟ್ರಪತಿ ಮಾಜಿ, ಅದಕ್ಕಿಂತ ಮೊದಲು ಇದ್ದಂತ ಅಬ್ದುಲ್ ಕಲಾಂ ನೋಡಿ, ಎಂಥ ಒಂದು ಶಾಂತಿ ಸಮಾಧಾನ, ಎಂಥ ಒಂದು ಮನುಷ್ಯ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ರಾಷ್ಟ್ರಕ್ಕೆ ಅಧ್ಯಕ್ಷರಾದರು. ಇದೆಲ್ಲ ಮನುಷ್ಯರು ಮಾಡುವುದಲ್ಲ, ಮನುಷ್ಯರ ಮುಖಾಂತರ ಆಯ್ಕೆಗೊಳ್ಳುವಂಥದ್ದು. ದಾವೀದನನ್ನು ಯಾವ ರೀತಿ ದೇವರು ಸಮ್ಮೇಳನ ಮುಖಾಂತರ ಅಭಿಷೇಕ ಮಾಡಿದ್ರೋ
ಅದೇ ರೀತಿ ಅಭಿಷೇಕ ಮಾಡುವಂಥದ್ದು. ಹಾಗೆ ಇವತ್ತು ದೀನ ಸ್ಥಿತಿಯಲ್ಲಿದ್ದಂಥವರೊಬ್ಬರನ್ನ ತಂದು ಸಂಪೂರ್ಣವಾಗಿ ದೇವರ ಗ್ರಂಥವನ್ನ ಓದುವಂತೆ, ಅದರಲ್ಲಿ ಇರುವಂತೆ, ಅದರಂತೆ ನಡೆಯುವಂತೆ, ಅದನ್ನೇ ಸತ್ಯಾಸತ್ಯತೆ ಬೋಧಿಸುವಂತೆ, ಗದರಿಸುವಂತೆ, ಎಚ್ಚರಿಸುವಂತೆ, ಈ ಲೋಕದ ಯಾವುದೇ ವಿಷಯಕ್ಕೂ ಆಸೆ ಪಡದೆ ಹೋಗುವಂಥದ್ದು ಕೂಡ ಇದು ದೇವರಿಂದ ಆಯ್ಕೆಗೊಂಡಂಥದ್ದು. ಇವತ್ತು ಉದಾಹರಣೆಗೆ ನಾವು ಇವತ್ತು ಹಿಂದೂ ಗ್ರಂಥಗಳಲ್ಲಿ ನೋಡ್ಬೋದು, ಮುಸ್ಲಿಮ್ಸ್ ಗ್ರಂಥಗಳಲ್ಲಿ ನೋಡ್ಬೋದು, ಕ್ರಿಶ್ಚಿಯನ್ ಗ್ರಂಥಗಳಲ್ಲಿ ನೋಡ್ಬೋದು. ಆದ್ರೆ ಭಾಷೆ ಒಂದೇ ಅಲ್ಲ, ಒಂದೇ ಜನಾಂಗ, ಭಾಷೆ ಬೇರೆ, ಅರ್ಥ ಎಲ್ಲ ಒಂದೇ ಬರ್ತದೆ. ಅದು ಇವತ್ತು ಮುಸ್ಲಿಮ್ಸ್ ಅಂದ್ರೆ ಏನು, ಬೇರೆ ಜಾತಿ ಅಲ್ಲ, ದೇವರಿಂದ ಆಯ್ಕೆಗೊಂಡವರು. ಅದರಲ್ಲಿ ಹಿಂದೂಗಳು ಅಂತ ಹೇಳುವಂತ ಶಬ್ದ ಒಂದು ಹೊಳೆಯ ಶಬ್ದ. ಅದರಲ್ಲಿ ಬ್ರಾಹ್ಮಣರು ಅಂತ ಹೇಳೋರು ಬೇರೆ ಅಲ್ಲವೇ ಅಲ್ಲ. ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ ಅಂತ ಇದರ ಅರ್ಥವಾಗಿದೆ. ಅದೇ ರೀತಿ ಕ್ರಿಶ್ಚಿಯನ್ ಅಂದ್ರೆ ಇಂಗ್ಲಿಷ್ ಶಬ್ದ, ದೇವರಿಂದ ಆಯ್ಕೆಗೊಂಡವರು ಅಂತ ಇದರ ಅರ್ಥವಾಗಿದೆ. ಅದಕ್ಕೆ ಇವತ್ತು ಜಾತಿ ಮತ ತಂದೆ ರಾಜಕಾರಣಿಗಳು ಏನೇನೋ ಮಾಡಿಟ್ಟಿದ್ದಾರೆ, ಅದು ಇರ್ಲಿ, ಅದೊಂದು ಕಡೆಗೆ ಇರಲಿ. ಹಾಗೆ ಇವತ್ತು ಅದರಲ್ಲಿ ಕೂಡ ಉನ್ನತ ಪರಿಸ್ಥಿತಿಗೆ ಬಂದು ಏನು ಇಲ್ಲದವ್ರನ್ನ ಇವತ್ತು ಸೇವಕರನ್ನಾಗಿ ಮಾಡಿದರೆ ಅವರು ಯಾವುದೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ಬಟ್ಟೆಗಳ ಅಲಂಕಾರ, ಇವತ್ತು ಕೂದಲುಗಳಲ್ಲಿ ಇರ್ಬೋದು, ನಾನಾ ರೀತಿಯಲ್ಲಿ ಇರ್ಬೋದು, ಯಾವುದೇ ಲೋಕದ ವಿಷಯಗಳಿಗೂ ಆಸೆ ಪಡದೆ ಸತ್ಯ ಸುವಾರ್ತೆಯನ್ನು ಸಾರುತ್ತಾ, ಗದರಿಸುತ್ತಾ, ಎಚ್ಚರಿಸುತ್ತಾ ಹೋಗ್ತಾರೋ ಇವರನ್ನು ದೇವರು ಅಭಿಷೇಕ ಮಾಡಿದ್ದಾರೆ. ಇಂಥವರನ್ನ ದೇವರು ನಡೆಸ್ತಾ ಇದ್ದಾರೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಎಲ್ಲಾ ವಿಷಯಗಳಲ್ಲಿ ಕೂಡ ಯಾರು ದೇವರಿಂದ ಆಶೀರ್ವಾದ ಹೊಂದಿದ್ದಾರೆ ಅಂತ. ಇವತ್ತು ಉದಾಹರಣೆಗೆ ರಾಜಕಾರಣಿಗಳನ್ನ ನೋಡ್ಕೊಳ್ಳುವ, ಬೇಕಾದಷ್ಟು ಮದ್ಯಪಾನ ಕೊಡ್ತಾರೆ, ಆಮೇಲೆ ಬಟ್ಟೆ ಕೊಡ್ತಾರೆ, ಮಾಂಸ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಅದರಲ್ಲಿ ಗೆದ್ದು ಬರ್ತಾರೆ. ಕಡೆಗೆ ದೇವ್ರು ಗೆಲ್ಲಿಸಿದ ಅಲ್ಲ, ಅದು ಸೈತಾನನ ಕಾರ್ಯ, ಅದು ಅವರ ಹಣ ಬಲದಿಂದ ಅವರು ಮಾಡ್ತಾ ಇರುವ ಕಾರ್ಯ. ನಿಜವಾಗಿ ಇವತ್ತು ಒಂದು ಆಯ್ಕೆ ಆಗುವುದಾದ್ರೆ ಏನೂ ಇಲ್ಲದೆ ಹೋಗಿ ಏನೂ ಇಲ್ಲದೆ ಪ್ರಚಾರ ಮಾಡುತ್ತಾ ಗೆದ್ದು ಬಂದವೇ ನಿಜವಾಗಿ ದೇವರಿಂದ ಆಶೀರ್ವಾದ ಹೊಂದಿದವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮ ಕರ್ನಾಟಕದ ರಾಜ್ಯದ ಒಂದು ಜಿಲ್ಲೆಯಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ ಒಬ್ರು ಕಾನೂನು ಸಚಿವರಾಗಿದ್ರು. ಅವರಿಗೆ ಅವರ ತಂದೆ ಮಾಡಿದಂತ ಬರೀ 20 ಎಕರೆ ಕಾಫಿ ತೋಟ ಇತ್ತು ಹೊರತು ಬಾಕಿ 1 ಇಂಚು ಜಾಗ ಅವರು ಸೇರಿಸಿಕೊಳ್ಳಿಲ್ಲ. ಒಬ್ಬರ ಹತ್ರ ₹1 ಲಂಚ ಪಡೆದವರಲ್ಲ, ಕೆಟ್ಟ ಹೆಸರು ತೆಗೆದವರು ಅಲ್ಲ. ಆದ್ರೆ ಈಗ ಜೀವನದಲ್ಲಿ ಇದ್ದಾರೆ ಎಂಬುದು ಗೊತ್ತಿಲ್ಲ. ಆದ್ರೆ ನೋಡಿ, ಕಡೆಯವರೆಗೂ ಅವರು 1 ಇಂಚು ಜಾಗ ಸೇರಿಸಿದವರು ಅಲ್ಲ, ಒಬ್ಬರಿಂದ ಕೆಟ್ಟ ಹೆಸರು ತೆಗೆದುಕೊಂಡವರು ಅಲ್ಲ, ನ್ಯಾಯದಂತೆ ಕೆಲಸ ಮಾಡಿದವರು. ಆದ್ರಿಂದ ಅವರು ಹೋಗಿ ನಿತ್ತಲ್ಲಿ ಅವರೊಂದು ಫೋನಿಗೆ ಅಷ್ಟೊಂದು ಘನತೆ ಗೌರವ ಇತ್ತು. ನೋಡಿ, ನಿಜವಾಗ್ಲೂ ಅವರು ದೇವರಿಂದ ಆಯ್ಕೆಯಾದಂತ ಒಂದು ರಾಜಕಾರಣಿ, ಒಂದು ಮಂತ್ರಿ. ಅದೇ ರೀತಿ ಅಬ್ದುಲ್ ನಜೀರ್ ಅವರು ಕೂಡ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಬೋರ್ವೆಲ್, ಹನಿ ನೀರಾವರಿ ರೈತರಿಗೆ ತಂದು ಕೊಟ್ಟವರೇ ಅಬ್ದುಲ್ ನಜೀರ್ ಸಾಬ್ ಅವರು. ನೋಡಿ, ಅವರು ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಅವರು ದೇವರಿಂದ ಆಯ್ಕೆಯಾದವರು. ಅದೇ ರೀತಿ ರಾಷ್ಟ್ರಪತಿಯವರಾಗಿದ್ರು ಒಬ್ರು, ಅವರು ಕೂಡ, ಅವರ ಹೆಸರು ಕೂಡ ಏನಾಗಿತ್ತು, ಅವರು ಕೂಡ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದವರಿದ್ದವರು, ಮೊಹಮ್ಮದ್ ಫಕ್ರುದ್ದೀನ್ ಅಂತ ಹೇಳೋರು ಅವರ ಹೆಸರು. ಆಮೇಲೆ ಅಬ್ದುಲ್ ಕಲಾಂ, ಇಂಥವನ್ನೆಲ್ಲ ನೋಡ್ಬೇಕಾಗಿದೆ. ಪ್ರವಾದಿ ಮುರ್ಮು, ಇವರೆಲ್ಲ ದೇವರಿಂದ ಆಯ್ಕೆಯಾದವರು. ಹಾಗೆ ಇವತ್ತು ನಮ್ಮ ದೇವರ ವಿಷಯದಲ್ಲಿ ಕೂಡ ಈ ರೀತಿಯಲ್ಲಿ ನಡ್ಕೊಂಡು ಯಾರು ಮುಂದೆ ಬರ್ತಾರೋ ಅದು ದೇವರ ಸಹಾಯ ಇಲ್ಲದೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ಹಾಗೆ ದಾವೀದನನ್ನು ಕೂಡ ಬಲಪಡಿಸುತ್ತಾ ಬಂದವರು ದೇವರಾಗಿದ್ದಾರೆ. ನಮಗೆ ಸ್ತೋತ್ರವಾಗಲಿ. ಹಾಗೆ ಭಕ್ತ ಕನಕದಾಸರನ್ನು ಕೂಡ ನೋಡೋಣ. ಅವರು ಯಾವ ರೀತಿ ಸರಿಯಾದ ಒಂದು ದೇವರ ಭಕ್ತರಾಗಿದ್ದರು, ಅದರಿಂದ ಇಡೀ ವಿಶ್ವವಿಖ್ಯಾತ ಅವರ ಹೆಸರು ಪ್ರಚಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 11ನೇ ವಚನಕ್ಕೆ ಹೋಗೋಣ. ತೂರಿನ ಅರಸನಾದ ಹಿರಾಮನು ದಾವೀದನಿಗೆ ದೂತರನ್ನು, ದೇವದಾರು ಮರಗಳನ್ನು, ಬಡಗಿಯವರನ್ನು, ಶಿಲ್ಪಿಗಳನ್ನು ಕಳಿಸಲು ಅವರು ಇವನಿಗೋಸ್ಕರ ಅರಮನೆಯನ್ನು ಕಟ್ಟಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ ಒಂದು ಅರಸ ಏನ್ ಮಾಡದ, ದಾವೀದನಿಗೋಸ್ಕರ ಅಲ್ಲಿ ಎಲ್ಲಾ ಕೆಲಸ, ಅರಮನೆ ಕಟ್ಟಲಿಕ್ಕೆ ಬೇಕಾದಂತ ಶಿಲ್ಪಿಗಳನ್ನ, ಕೆಲಸಗಳ ಸಾಮಗ್ರಿಗಳನ್ನ ಎಲ್ಲವನ್ನ ಅಲ್ಲಿಗೆ ಕಳುಹಿಸಿಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಿಗೆ? ದಾವೀದನಿರೋ ಸ್ಥಳ. ನೋಡಿ, ಈಗಲೇ ಹೇಳಿದಾಗೆ ಕುರಿ ಕಾಯುವಂತರನ್ನು ದೇವರು ಯಾವ ಮಟ್ಟಕ್ಕೆ ನಿಲ್ಲಿಸಿದ್ರು, ಎಲ್ಲಿವರೆಗೆ ಏರಿಸಿದ್ರು, ಹಾಗೆ ಒಂದು ಅರಸ ಇವನಿಗೆ ಬೇಕಾಗಿದ್ದ ಎಲ್ಲವನ್ನ ಕೊಟ್ಟು ಕಳುಹಿಸಿದ. ಆಗ ಇದು ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3ರವರೆಗೆ ಓದುವಾಗ ಅಬ್ರಹಾಮನನ್ನು ದೇವರು ಕರೆದು, ನಾನು ತೋರಿಸುವ ನಿನ್ನ ಬಂಧು ಬಳಗ, ಸ್ವಂತ ನಾಡನ್ನ ಬಿಟ್ಟು ತೋರಿಸುವ ನಾಡಿಗೆ ನೀನು ಹೋಗು. ಅಲ್ಲಿ ನಿನ್ನನ್ನು ಯಾರು ಪ್ರೀತಿ ಮಾಡ್ತಾರೋ ಅವರನ್ನು ನಾನು ಪ್ರೀತಿ ಮಾಡ್ತೇನೆ, ನಿನ್ನನ್ನು
ಯಾರು ಶಿಕ್ಷಿಸ್ತಾರೋ ಅವರಿಗೆ ನಾನು ಶಿಕ್ಷಿಸ್ತೇನೆ ಎಂಬುದಾಗಿ ಒಂದು ಮಾತನ್ನ ಹೇಳಿದ್ರು. ಅದೇ ಪ್ರಕಾರ ನೋಡಿ, ಇದು ಇವತ್ತು ಏನಾಗಿದೆ, ದೇವರು ಕಳಿಸುವವರೆಗೆ ಅವರಿಗೆ ಬೇಕಾಗಿದ್ದು ಎಲ್ಲವನ್ನ ದೇವರೇ ಕೊಡುವವರಾಗಿದ್ದಾರೆ. ಹಾಗೆ ಏನೂ ಇಲ್ಲದಂತವನಿಗೆ ಒಂದು ಅರಸ ಏನ್ ಮಾಡ್ದ, ಎಲ್ಲ ಶಿಲ್ಪಿಗಳನ್ನ ಮರಗಳನ್ನ ಪ್ರತಿ ಒಂದನ್ನು ಕೂಡ ಒಂದು ಅರಸ ದಾವೀದನಿಗೆ ಕಳುಹಿಸಿಕೊಟ್ರು. ಇದುವೇ ದೇವರಿಂದ ಆಯ್ಕೆಗೊಂಡಂಥದ್ದು. ಇನ್ನೊಬ್ಬರ ಹತ್ರ ಕೇಳಲಿಲ್ಲ, ಮಾಡಿಲ್ಲ, ಕೊಳೆ ಹೊಡೆದಿಲ್ಲ, ಏನೂ ಮಾಡಿಲ್ಲ, ಸುಳ್ಳು ಹೇಳಿಲ್ಲ. ದಾವೀದ ಏನೂ ಇಲ್ಲ, ಯಾವನಿಗೆ ಬಂದು ಒದಗುತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅಬ್ರಹಾಮನ್ ಕೂಡ ದೇವರು ಹೇಳಿದಾಗ ಹೋದಾಗ ಅಬ್ರಹಾಮನ ಹೆಂಡತಿಯ ಮುಖಾಂತರ ಅಲ್ಲಿ ಅವನಿಗೆ ಬೇಕಾಗಿದ್ದು ಎಲ್ಲವೂ ಬಂತು. ಇಸಾಕನಿಗೂ ಕೂಡ ಅಷ್ಟೇ ಹೆಂಡತಿಯ ಮುಖಾಂತರ ಅಲ್ಲಿ ಬಂತು. ಆದ್ರೆ ಅವ್ರ ಹೆಂಡತಿಯ ವಿಚಾರ ನಡೆದಿದ್ದೇ ಬೇರೆ, ನಿಮಗೆಲ್ಲ ಗೊತ್ತಿದೆ. ಆದ್ರೆ ಆಸ್ತಿ ಐಶ್ವರ್ಯ ಎಲ್ಲ ಕಳೆದುಕೊಂಡಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 12ನೇ ವಚನ, ಇದರಿಂದ ದಾವೀದನು ಯೆಹೋವನು ನನ್ನನ್ನು ಇಸ್ರೇಲ್ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರೇಲರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದನೆಂದು ತಿಳಿದುಕೊಂಡನು. ನೋಡಿ, ಆಗ ದಾವೀದನಿಗೆ ಅರ್ಥ ಆಯ್ತು, ದೇವರೇ ನನ್ನೊಂದಿಗೆ ಇದ್ದು ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿಸಿದ, ಅವರಿಗೆ ನನ್ನನ್ನು ಅರಸನನ್ನಾಗಿ ಕೂಡ ನೇಮಿಸಿದ, ದೇವರು ನನ್ನನ್ನು ಒಳ್ಳೇದು ಮಾಡಿದ್ದು ದೇವರೇ ಎಂಬುದಾಗಿ ಅರ್ಥವಾಯಿತು. ಆದ್ರೆ ನಾನು ಹೋದೆ, ಆ ವಿರೋಧಿಗಳನ್ನ, ಫಿಲಿಸ್ಟಿಯರ್ನ ನಾನು ಕೊಂದೆ, ಗೋಲ್ಯಾತನನ್ನ ನಾನು ಕೊಂದೆ, ನಾನು ಯುದ್ಧ ಮಾಡಿದೆ ಅಂತ ಏನಾದ್ರು ಹೇಳಿಕೊಂಡ ಇಲ್ಲ. ದಾವೀದನ ಮುಖಾಂತರ ದೇವರು ಮಾಡಿಸಿದ ಕಾರ್ಯ, ದಾವೀದ ಕೆಲಸವನ್ನ ಮಾಡ್ತಾ ಹೋದ, ಎಷ್ಟು 400-600 ಜನಗಳನ್ನ ನಡೆಸ್ತಾ ಹೋದ. ಆಗ ಇಲ್ಲಿ ಕಡೆ ಏನಾಯ್ತು, ದಾವೀದನಿಗೆಲ್ಲ ಆಗಿದೆ, ಐಶ್ವರ್ಯಗಳೆಲ್ಲ ಬರುವಾಗ ಗೊತ್ತಾಯ್ತು, ನನ್ನ ದೇವರೇ ಅಭಿವೃದ್ಧಿ ಪಡಿಸಿದ, ದೇವರೇ ನಡೆಸಿದ್ರು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಏನು ಇಲ್ಲದವರಂತ ನಮಗೂ ದೇವರು ದರ್ಶನ ಕೊಟ್ಟು ನಮ್ಮನ್ನು ನಡೆಸ್ತಾ ಬಂದು ನಮ್ಮನ್ನು ಉನ್ನತ ಮಟ್ಟಕ್ಕೆ ಏರಿಸ್ತಾ ಇರುವಾಗ ನಾವು ಕೂಡ ಯೋಚನೆ ಮಾಡ್ಕೊಳ್ಬೇಕು, ಇದು ನಮ್ಮ ಕಾರ್ಯ ಅಲ್ಲ. ಹಿಂದೆ ನಮ್ಮ ಜೀವನ ಯಾವ ರೀತಿ ಇತ್ತು, ಇವತ್ತು ಇಲ್ಲಿಯವರೆಗೆ ನಮ್ಮನ್ನು ಏರಿಸಿದ ಸರ್ವ ಸೃಷ್ಟಿಕರ್ತನಾದ ದೇವರ ಪರಮಾತ್ಮ ಭಗವಂತನೂ ಆಗಿದ್ದಾನೆ, ಆ ಯೇಸು ಕ್ರಿಸ್ತನು ಆಗಿದ್ದಾನೆ, ಅಲ್ಲಾಹ್ ಅಕ್ಬರು ಆಗಿದ್ದಾನೆ, ಸರ್ವೇಶ್ವರನು ಆಗಿದ್ದಾನೆ, ಪರಮೇಶ್ವರನು ಆಗಿದ್ದಾನೆ, ಜಗದೀಶ್ವರನು ಆಗಿದ್ದಾನೆ, ಶ್ರೀಮನ್ನಾರಾಯಣನು ಆಗಿದ್ದಾನೆ, ಸಾಕ್ಷಾತ್ ಪರಬ್ರಹ್ಮನು ಆಗಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಆಗಿದ್ದಾನೆ. ಇವರೆಲ್ಲರೂ ದೇವರೊಬ್ಬರೇ, ಒಂದೊಂದು ಭಾಷೆಯಲ್ಲಿ, ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರು ಅಷ್ಟೇ. ಬಾಕಿ ಎಲ್ಲ ಈ ಭೂಲೋಕದ ಮನುಷ್ಯ ಮಾಡಿದ ದೇವರುಗಳು ಯಾವುದು ಅಲ್ಲವೇ ಅಲ್ಲ. ಇದು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗಾಗಿ ನಾವು ಮತ್ತು ದೇವರನ್ನು ನೆನೆಸಿಕೊಳ್ಬೇಕು. ದೇವರನ್ನು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ನಡೆಸಿದ ಅಂತ. ಉದಾಹರಣೆಗೆ, ನಾನೇ ನನ್ನ ಸಾಕ್ಷಿಯನ್ನು ಹಿಂದೆ ಬಹಳ ಸಲ ಹೇಳಿದ್ದೇನೆ, ಯಾವುದಕ್ಕೂ ಗಣನೆಗೆ ಬೇಡದಂತ, ಯಾವುದು ಯೋಗ್ಯಕ್ಕೆ ಬಾರದಂತ, ಎಲ್ಲರೂ ಒಂದು ಗುಡಿಸಿ ಬಿಸಾಡಿದಂತ ನನ್ನನ್ನ ದೇವರು ಆರಿಸಿಕೊಂಡು, ಅಲ್ಲಿಂದಲೂ ನನ್ನ ಹೆಂಡತಿ ಇತರ ಬಂದು ಬಳಗದಿಂದ ನಾನಾ ರೀತಿ ಕಷ್ಟಗಳು ಬಂದಾಗ ಅಲ್ಲಿಂದಲೂ ಬಿಡುಗಡೆ ಮಾಡಿ, ಏನೇನೋ ಬರುವಂತ ಕಾಯಿಲೆ ಕಸ ಅಪಘಾತಗಳಿಂದ ತಪ್ಪಿಸಿ, ಇವತ್ತು ಕೂಡ ಈ 30 ವರ್ಷದಿಂದ ಈ ಕಡೆಗೆ ಸತ್ಯ ಸುವಾರ್ತೆಯನ್ನು ಸಾರ್ತಾ ಸಾಕ್ಷಿ ಕೊಡುತ್ತಾ, ವಿಶೇಷವಾಗಿ ಅದು ಈಗ ಇದು ಫೋನ್ ಮೂಲಕ ಇವತ್ತು ಒಂದು ಸತ್ಯ ಸಂದೇಶವನ್ನ ಸಾರಬೇಕು ಅಂತ, ಇದು ನನ್ನ ಒಂದು ಶಕ್ತಿ ಸಾಮರ್ಥ್ಯ ಜ್ಞಾನ ಅಲ್ಲ, ದೇವರಿಂದ ನಡೆಸ್ತಾ ಬಂದರು. ಅನೇಕ ವಿರೋಧಿಗಳ ಕೈಯಿಂದಲೂ, ಅನೇಕ ಆಕ್ಸಿಡೆಂಟ್ ಕೈಗಳು, ಮರಣದಿಂದಲೂ, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ನನ್ನ ವಿರೋಧಿಗಳೊಂದಿಗೆ ಯುದ್ಧ ಮಾಡಿದ್ರು, ಮಾಡುತ್ತಲೇ ಇದ್ದಾರೆ. ಅವರಿಗೆ ಬರುವಂತ ಶಿಕ್ಷೆ ಈಗಲೂ ಕಣ್ಣಾರೆ ಕಾಣ್ತಲೇ ಇದ್ದೀನಿ, ಕಿವಿಯಾರೆ ಕೇಳ್ತಲೇ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರೆಲ್ಲರನ್ನು ಕ್ಷಮಿಸಲಿ, ದೇವರು ಸಾಕ್ಷಿಯನ್ನಾಗಿ ಮಾರ್ಪಡಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗೆ ನಾವು ನಾನ್ ಮಾಡಿದೆ, ನಂದು ನನ್ನ ಮಗ ಮಾಡಿದೆ, ನಾನು ಓದಿದೆ, ನಾನು ಇಂಜಿನಿಯರ್ ಆದೆ, ನಾನು ಬ್ಯಾಂಕ್ ಮ್ಯಾನೇಜರ್ ಆದೆ, ಅಥವಾ ನಾನು ಹೊರದೇಶಕ್ಕೆ ಹೋದೆ, ನಾನು ಹಾಗೆ ಆದೆ, ನಾನು ಹೀಗೆ ಅಂತ ದಯವಿಟ್ಟು ನಾನು ಅಂತ ಹೇಳ್ಕೊಳ್ಬಾರ್ದು. ಒಳ್ಳೆ ರೀತಿ ಸತ್ಯ ಶಾಂತಿ ಸಮಾಧಾನದಿಂದ ಯಾರಿಗೂ ಏನು ತೊಂದರೆ ಆಗದೆ ನಾವು ಮಾಡುವಂತ ಒಂದು ನಮ್ಮ ಕೈಯಲ್ಲಿ ಏನೂ ಇಲ್ಲದೆ ನಮ್ಮನ್ನು ದೇವರು ಉನ್ನತ ಮಟ್ಟಕ್ಕೆ ಏರಿಸಿದಾಗ, ನಡೆಸ್ತಾ ಇದ್ದಾಗ ಖಂಡಿತವಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ದೇವರನ್ನ ದಾವೀದರ ಹಾಗೆ ನೆನೆಸಿಕೊಳ್ಳಬೇಕು. ನಾನು ತಲೆ ಯಾವಾಗಲೂ ಇರಬಾರದು. ಒಂದು ವೇಳೆ ದೇವರನ್ನು ಮರೆತು ನಮ್ಮನ್ನು ನಾವೇ ಏರಿಸಿಕೊಂಡ ಸೌಲನ ಕಥೆ ಏನಾಯ್ತು, ಅವನ 2 ಮಕ್ಕಳ ಗತಿ ಏನಾಯ್ತು, ತಿಳಿಸಿ ಅರಸನನ್ನಾಗಿ ನೇಮಿಸಿದ ಮೇಲೆ ಅದೇ ಪರಿಸ್ಥಿತಿ. ಅದಕ್ಕೆ ಮತ್ತಾಯ 23:12 ಓದುತ್ತೇವೆ, ಏರಿದವರನ್ನು ತಗ್ಗಿಸ್ತೇನೆ, ತಗ್ಗಿದವರನ್ನ
ಏರಿಸ್ತೇನೆ, ತಗ್ಗಿದವನು ಏರಿಸ್ತೇನೆ ಅಂತ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಯಾರು ತಗ್ಗಿಸಿಕೊಂಡು ಶಾಂತಿ ಸ್ವಭಾವದಿಂದ ಈಗ ನಾವು ಹಿಂದೆ ತಿಳ್ಕೊಂಡು ಹೋದಾಗೆ ಯಾರನ್ನು ಏರಿಸಿಕೊಂಡಿದ್ದಾರೋ ಅದು ದೇವರ ಕಾರ್ಯ. ಒಬ್ಬೊಬ್ಬರು ಏರಿದವರನ್ನು ನಾನಂತವನು, ನಾನಿಂತವನು, ನನ್ನ ಏನು ಮಾಡಕ್ ಆಗೋದಿಲ್ಲ, ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಸರಿ ಅಂತೇಳಿ ಇವತ್ತು ಅನೇಕ ರಾಜಕಾರಣಿಗಳನ್ನು ಐಶ್ವರ್ಯವಂತರನ್ನ ನೋಡ್ತಾ ಇದ್ದೇವೆ. ನಾನಾ ತರದ ಕೇಸ್ ಹಾಕ್ಸ್ಕೊಳ್ತಾರೆ, ಜಾಮೀನಿನಲ್ಲಿ ಹೊರಗಡೆ ಬರ್ತಾರೆ, ಜೈಲಲ್ಲಿ ಕುಳಿತಾ ಇರ್ತಾರೆ. ಅಂತವ್ರು ಇಂಥವ್ರು ಆ ಸ್ಟಾರು ಈ ಸ್ಟಾರ್ ಅಂತ ತಿಳ್ಕೊಂಡು ಇದೆಲ್ಲ ಮಾಡಿದಂತ ಅನ್ಯಾಯ ಪಾಪಗಳು ತನ್ನನ್ನು ತಾನೇ ಮೇಲಕ್ಕೆ ಏರಿಸಿಕೊಂಡಂತ ಫಲ. ಆದ್ರಿಂದ ಬಹಳ ಎಚ್ಚರವಾಗಿರ್ಬೇಕು, ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಮುಂದೆ ಹಾಗೆ ಮುಂದೆ 13ನೇ ವಚನ 12:6-8. ಈಗ 2 ಸಮುವೇಲ 6ನೇ ಅಧ್ಯಾಯ 1-22 ಓದಿಕೊಳ್ಳೋಣ. 2 ಸಮುವೇಲ 6ನೇ ಅಧ್ಯಾಯ 1-22. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದಾವೀದನು ಯೆಹೋವನ ಮಂಜೂಷವನ್ನು ಚೀಯೋನಿಗೆ ತಂದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಂಜೂಷ ಅಂದ್ರೆ ಏನರ್ಥ? 10 ದಶಾಜ್ಞೆಗಳ ಕಲ್ಲು. ಮೋಶೆಯ ಮುಖಾಂತರ ಬರೆಸಿಕೊಟ್ಟಂತ ಕಲ್ಲು. ಮತ್ತೊಂದ್ಸಲ ದೇವರೇ ಬರೆಸಿಕೊಟ್ರು. ಒಟ್ಟಿನಲ್ಲಿ 10 ದಶಾಜ್ಞೆಗಳೇ ಮಂಜೂಷ. 10 ಆಜ್ಞೆಗಳನ್ನು ಇಸ್ರಾಯೇಲರನ್ನು ದೇವರು ಐಗುಪ್ತ ದೇಶದಿಂದ ನಡೆಸಿಕೊಂಡು ಬಂದಾಗ, ಎಲ್ಲಿ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ನಡೆಸಿಕೊಂಡು ಬಂದಾಗ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಬಂದಾಗ ಅಗ್ನಿಯ ಬೆಳಕು ಎಲ್ಲಿ ನಿಲ್ತಿತ್ತು ಅಲ್ಲೇ ಈ 10 ದಶಾಜ್ಞೆಗಳನ್ನ ಇಟ್ಟು ಈ ಇಸ್ರಾಯೇಲರು ವಾಸ ಮಾಡ್ತಾ ಇದ್ರು. ಹಗಲಿ ಹೊತ್ತಿನಲ್ಲಿ ಮರಳುಗಾಡು ಅಂದ್ರೆ ಮೇಘಸ್ತಂಭ ಅಂದ್ರೆ ಮೋಡ ನೆರಳು. ಎಲ್ಲಿ ಆ ಮೋಡ ಇವರು ನಡೆಸಿಕೊಂಡು ಹೋಗೋತ್ತಿಗೆ ಎಲ್ಲಿ ಮೋಡ ನಿಂತಲ್ಲೇ ಇರ್ತಿತ್ತು ಅಲ್ಲಿ 10 ದಶಾಜ್ಞೆಗಳನ್ನ ಇಟ್ಟು ಇವರು ಅಲ್ಲಿ ವಾಸ ಮಾಡ್ತಾ ಇದ್ರು, ಅಲ್ಲಿ ದೇವರನ್ನ ಆರಾಧಿಸ್ತಾ ಇದ್ರು. ಇದುವೇ ಆಗಿದೆ ಮಂಜೂಷ. ಹಾಗೆ ಇವತ್ತು ಅದು ಮೋಶೆ ಕಾಲದಲ್ಲಿ ಅದು ಆಯ್ತು. ಈಗ ಏನಪ್ಪಾ ಅಂದ್ರೆ ದೇವರೇ ಯೆರೆಮೀಯ 31:31-34, ಇಬ್ರಿಯ 8:8-12, ಇಬ್ರಿಯ 10:16 ವಚನಗಳು ನೋಡುವಾಗ ದೇವರು ನಾ ಯಾರನ್ನು ಆರಿಸಿಕೊಂಡೇನೋ ಅವರೊಂದಿಗೆ ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವೇನು ಅಂತ ದೇವರು ಹೇಳಿದ್ದಾರೆ. ಹಾಗೆ ಅದು ಆಗ ಮೋಶೆ ಇದರಲ್ಲಿ ಆಯ್ತು. ಈಗ ಕಲ್ಲು ಇಲ್ಲ, ಈಗ ಮಂಜೂಷ. ಏನಪ್ಪ ಅಂದ್ರೆ ನಿನ್ನ ದೇಹವೇ ದೇವಾಲಯ. 1 ಕೊರಿಂಥ 3:16-17. ಅದನ್ನು ನಾಶ ಮಾಡಿದ್ರೆ ನೀನೇ ನಾಶ ಮಾಡ್ತೀಯ ಅಂತ ಇದು ಧರ್ಮೋಪದೇಶಕಾಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಹಾಗೆ ಇವತ್ತು ಯಾರ ಹೃದಯದಲ್ಲಿ 10 ದಶಾಜ್ಞೆಗಳು ಇವೆಯೋ ಅದುವೇ ದೇವರ ಮಂಜೂಷವಾಗಿದೆ. ಈಗ ಒಂದು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಮಾಡಿಕೊಂಡಂತ ಒಡಂಬಡಿಕೆ ಎಲ್ಲ ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವೇನೆ ಅಂತೇಳಿ ಯೆರೆಮೀಯ 31:31-34, ಇಬ್ರಿಯ 8:8-12, ಇಬ್ರಿಯ 10:16 ಹಿಂದೆ ಹೇಳಿದ ಹಾಗೆ ಇವತ್ತು ಯಾರ ಹೃದಯದಲ್ಲಿ 10 ದಶಾಜ್ಞೆಗಳು ಅಂದ್ರೆ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಓದಕ್ಕೆ ಗೊತ್ತಿದ್ದವರು ಎಲ್ಲರೂ ಓದಬಹುದು. ಅದೆಲ್ಲ ಒಂದೊಂದು ಆಜ್ಞೆಗಳಿಗೆ ಎಷ್ಟೆಷ್ಟೋ ವಿಷಯಗಳಲ್ಲಿ ಒಳಪಡ್ತವೆ. ಅದು ಸಂಪೂರ್ಣವಾಗಿ ಇವತ್ತು ಬೈಬಲ್ ನೋಡದೆ ಓದದೆ ಮಾಡದೆ ಪ್ರತಿ ಒಂದು ವಿಚಾರಕ್ಕೂ ಕೆಲಸ ಕಾರ್ಯಗಳಿಗೂ ಮಾತುಗಳಿಗೂ ಎಲ್ಲ ಈ ವಾಕ್ಯದ ಪ್ರಕಾರ 10 ದಶಾಜ್ಞೆಗಳನ್ನ ಯಾರು ತಿಳಿಸ್ತಾ ಹೋಗ್ತಾರೋ, ಅದರ ಮುಖಾಂತರ ಯಾರು ಮಾತನಾಡ್ತಾರೋ ಅಂಥವರ ಹೃದಯ ಎಂಬ ಹಳಿಗೆಯಲ್ಲಿ ಇವತ್ತು ದಶಾಜ್ಞೆಗಳನ್ನ ದೇವರು ಬರೆದಿದ್ದಾರೆ. ಅದುವೇ ಮಂಜೂಷವಾಗಿದೆ. ಅಂಥವರಲ್ಲಿ ದೇವರು ಕಾರ್ಯ ಮಾಡ್ತಾರೆ ಅಂತ ಇದರ ಅರ್ಥವಾಗಿದೆ. ಅನೇಕರು 10 ದಶಾಜ್ಞೆಗಳನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಇವತ್ತು ವಿರೋಧಿಸ್ತಾ ಇದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಕೂಡ ಮತ್ತಾಯ 5:17-20, ಲೂಕ 16:31, ಯೋಹಾನ 5:45-47 ಓದುವಾಗ ಹಳೆಯ ಒಡಂಬಡಿಕೆ ಮೋಶೆ ಧರ್ಮಶಾಸ್ತ್ರ ಮತ್ತು ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. 1ನೇದಾಗಿ ಅದು ಶಿಲುಬೆಯ ಮರಣವನ್ನ ಸೂಚಿಸ್ತದೆ. 2ನೇದಾಗಿ ಪ್ರತಿ ಒಂದು ಕಾರ್ಯವನ್ನ ಕೂಡ ಸೂಚಿಸ್ತದೆ. ಹಾಗೆ ಅನೇಕ
ಅನೇಕರು ಇವತ್ತು ಅದನ್ನ ತಳ್ಳಿ ಬಿಡ್ತಾ ಇದ್ದಾರೆ. ಹಾಗೆ ಅವ್ರು ಎಂತ ಸೇವಕರುಗಳು ಅಂತವರು ಇಂಥವ್ರು ಅಂತ ಹೇಳ್ಬೋದು, ಎಷ್ಟೇ ಭಾಷೆ ಗೊತ್ತಿರ್ಬೋದು, ಎಲ್ಲಿಗೆ ಹೋಗಿ ಬೋಧನೆ ಮಾಡ್ಬೋದು, ಏನೋ ಮಾಡ್ಬೋದು, ಎಂತ ಅಲಂಕಾರ ಮಾಡ್ಕೊಂಡು ಬರ್ಬೋದು, ಖಂಡಿತವಾಗಿಯೂ ದೇವರ ಆತ್ಮ ಅವರಲ್ಲಿ ಇಲ್ಲ. ಆಗ್ಲೇ ದಾವೀದನ ವಿಚಾರ ಕೂಡ ನಾವು ಹಿಂದೆ ತಿಳಿದುಕೊಂಡ ಹಾಗೆ ಅನೇಕ ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ. ಆ ರೀತಿಯಲ್ಲಿ ಜೀವಿಸುವಾಗ ಯಾರ ಹೃದಯದಲ್ಲಿ 10 ದಶಾಜ್ಞೆಗಳನ್ನು ಬಿಡಿ ಬಿಡಿ ಬಿಡಿಯಾಗಿ ಮಾತನಾಡ್ತಾರೋ, ಅದರ ವಿಷಯವಾಗಿ ತಿಳಿಸ್ತಾರೋ, ಖಂಡಿಸ್ತಾರೋ, ಎಚ್ಚರಿಸ್ತಾರೋ, ಅವರಲ್ಲಿದೆ ಮಂಜೂಷ. ಆ ಆತ್ಮಗಳಾಗಿವೆ ದೇವರಿಂದ ಆಯ್ಕೆಗೊಂಡಂತ ಆತ್ಮಗಳನ್ನು. ಹಾಗೆ ಮಂಜೂಷ ದಾವೀದ ಏನ್ ಮಾಡದ, ಮಂಜೂಷವನ್ನು ತೆಗೆದುಕೊಂಡು ಜೆರುಸಲೇಮಿಗೆ ಬಂದ ಅಂತ ಇದರ ಅರ್ಥವಾಗಿದೆ. ಹಾಗೆ ಇವತ್ತು ಇವತ್ತು ದೇವರು ಯಾರೊಂದಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೋ, ಯಾರನ್ನು ಆರಿಸಿಕೊಂಡಿದ್ದಾರೋ, ದೇವರಿಂದ ಆಯ್ಕೆಗೊಂಡವರಲ್ಲಿ ಆ ಮಂಜೂಷ ಇರ್ತದೆ. ಅದುವೇ ಹೇಳಿದ್ದು ನಿನ್ನ ದೇಹವೇ ದೇವಾಲಯ. ಹಾಗಿರುವಾಗ ನಾವು ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೋ ಇಲ್ಲವೋ ಎಂಬುದು ಸಂಪೂರ್ಣವಾಗಿ ನಮ್ಮನ್ನು ನಾವು ತಿಳಿದುಕೊಳ್ಬೇಕು. ಅನೇಕರು ಹೇಳ್ತಾರೆ ನನ್ನನ್ನು ಆರಿಸಿಕೊಂಡಿದ್ದಾರೆ, ಹಾಗೆ ಆಯ್ತು ಹೀಗಾಯ್ತು ಅಂತೇಳಿ ಖಂಡಿತವಾಗಿ ಕೇಳಕ್ಕೆ ಹೋಗ್ಬಾರ್ದು. ಏನಿದ್ರೂ 10 ದಶಾಜ್ಞೆಗಳ ಮುಖಾಂತರವೇ ನಾವು ಹೋಗಬೇಕಾಗಿದೆ. ಅಂಥವರ ದೇಹ ಮಾತ್ರ ದೇವರಿಗೆ ದೇವಾಲಯವಾಗಿದೆ ಅಂತ ಇದರ ಅರ್ಥವಾಗಿದೆ. ಆಗ ಅಲ್ಲಿ ಇನ್ನೊಂದು ಶಬ್ದದ ನಾಶ ಮಾಡಿದ್ರೆ ನೀನೇ ನಾಶ ಮಾಡಿದ್ರೆ ಹಾಳಾಗ್ತೀಯ ಅಂತ. ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂತೇಳಿ ದೀಕ್ಷಾ ಸ್ಥಾನವನ್ನ ಪಡ್ಕೊಳ್ಳೋದು, ಇಲ್ಲದ್ರೆ ಆ ಸೇವಕರು ಈ ಸೇವಕರು ಅಂತ ಹೋಗೋದು, ಅಲ್ಲಿ ಯಾವ್ದು ಆಸೆಗಾಗಿ ಏನೇನೋ ಹೇಳೋದು ಮಾಡೋದು, ಅದ ನಾನಾ ರೀತಿ ಗಂಡ ಹೆಂಡತಿ ಮಕ್ಕಳಿಗೂ ನಾನಾ ತರದ ಕಷ್ಟ ಸಂಕಟ ದುಃಖಗಳು ಬರುವಂತದ್ದು ಇದುವೇ. ಆದ್ರಿಂದ ಇವತ್ತು ದೇವರ ಮಂಜೂಷ ದೇವರು ಆರಿಸಿಕೊಂಡವರ ಹೃದಯ ಎಂಬ ಹಳಿಗೆಯಲ್ಲಿ ಇದೆ. ಅಂತವರು ಬಹಳ ಎಚ್ಚರವಾಗಿರಬೇಕು ಅಂತ ಇದರ ಅರ್ಥವಾಗಿದೆ. 6:1 ಅನಂತರ ದಾವೀದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಕೂಡಿ ಯಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ನೋಡಿ, ಆಗ ಮಂಜೂಷ ಏನಿತ್ತು, ಯಹೂದ್ಯರಲ್ಲಿತ್ತು. ಈ 10 ದಶಾಜ್ಞೆಗಳು 30,000 ಸೈನಿಕರನ್ನು ಕೂಡಿಸಿಕೊಂಡು ಹೋದ. ಯಾಕಂದ್ರೆ ಅವ್ರು ಕೊಡ್ತಾರಾ ಇಲ್ವಾ ಅಂತ ಹೇಳಿದಕ್ಕೆ ಅಲ್ಲಿಗೆ ತರಕ್ಕೆ ಹೋದ. ಒಂದು ವೇಳೆ ಯುದ್ಧ ಸ್ಟಾರ್ಟ್ ಆದ್ರೆ ಯುದ್ಧಕ್ಕೂ ರೆಡಿ ಆಗಿರ್ಬೇಕು. 10 ಆಜ್ಞೆಗಳನ್ನ ನಾವು ಬಿಡುವುದಿಲ್ಲ, ನಮಗೆ ಬೇಕೇ ಬೇಕು ಅಂತ. ಹಾಗೆ ಸಹೋದರ ಸಹೋದರಿ, ನಮ್ಮ ಜೀವಿತಕ್ಕೂ ಕೂಡ ಇವತ್ತು ನಾವು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕೂಡ ಇದು 10 ದಶಾಜ್ಞೆಗಳ ಕಲ್ಲುಗಳಿರುವ ಸಮಯದಲ್ಲಿ ಆಯ್ತು. ಇವತ್ತು ಇದು ನಮ್ಮ ಜೀವಿತಕ್ಕೆ ಎಲ್ಲಿ ಹೋದ್ರು ಕೂಡ ಈ ದಶಾಜ್ಞೆಗಳನ್ನ ನಾವು ಬಿಡಬಾರದು ಅಂತ ಇದರ ಅರ್ಥ. ನಾವಿದ್ದಲ್ಲಿ ಇರಬೇಕು. ಪ್ರಾರ್ಥನೆ ಮಾಡುವಲ್ಲಿ ಕೂಡ 10 ದಶಾಜ್ಞೆಗಳು ಇದ್ದೇ ಇರಬೇಕು. ಅದರವನ್ನು ಕೂಡ ಬರೆದು ಒಂದು ಫಲಕವನ್ನಾಗಿ ಹಾಕಲೇ ಬೇಕು. ಇದು ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೆ ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಗೆ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟದ್ದು. ಇನ್ನು ಮುಂದೆ ಇವರು ನಡ್ಕೊಳ್ಳುವಾಗ ಈ ರೀತಿ ನಡ್ಕೊಳ್ಳಿ ಅಂತೇಳಿ ಅದು ಅಗ್ನಿಯಿಂದಲೂ ಮೋಶೆ ಕೈಯಲ್ಲಿಯೂ ದೇವರು ಬರೆಸಿದ್ರು ಮತ್ತು ದೇವರು ಬರೆದ್ರು ಎಂಬುದಾಗಿ ವಿಮೋಚನಾ ಕಾಂಡದಲ್ಲಿ ನಾವಿದನ್ನು ಓದಿಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ ಹಿಂದೆ ಕೂಡ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಅಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರತಿಷ್ಠವಾದದ್ದು. ನೋಡಿ, ದೇವರೇ ಅದನ್ನ ಪರಿಶುದ್ಧವಾದದ್ದು. ಯಾವುದು 10 ಆಜ್ಞೆಗಳನ್ನು ಇದನ್ನೇ ಅಪೊಸ್ತಲನಾದ ಪೌಲನು ಕೂಡ ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಹೇಳಿದ್ದಾರೆ. ಅದು 10 ಆಜ್ಞೆಗಳು ಪರಿಶುದ್ಧವಾದದ್ದು ಅಂತೇಳಿ ಅಪೊಸ್ತಲ ಪೌಲನು ಕೂಡ ಅದು ಅಂದ್ರೆ ನಮ್ಮ ಪಾಪದಿಂದ ಬಿಡುಗಡೆ ಮಾಡುವಂಥದ್ದಲ್ಲ, ನಮ್ಮ ಪಾಪವನ್ನ ತೋರಿಸಿಕೊಡುವಂಥದ್ದು. ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ನೀವು ಪಾಪಿಷ್ಠರು, ಶಾಪಗ್ರಸ್ತರು ಅಂತೇಳಿ. ಆಗ ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ದೇವರಿಗೆ ನಮಗೆ ಗೊತ್ತಾದ ಮೇಲೆ ದೇವರಲ್ಲಿ ನಾವು ಕ್ಷಮೆ ಯಾಚಿಸಿ ಒಪ್ಪಿಕೊಂಡು ಪಾಪಗಳನ್ನ ಬಿಟ್ಟು ಜೀವಿಸುವುದೇ ದೇವರ ಆಶೀರ್ವಾದವಾಗಿದೆ. ಅದು ನೋಡಿ ಏನಾಗಿದೆ ಇಲ್ಲಿ, ಅಸೀನನಾಗಿ ಕೆರೂಬಿಯರ ಅಂದ್ರೆ ಬೆನ್ನಿಗೆ ರೆಕ್ಕೆಗಳನ್ನ ಕಟ್ಟಿಕೊಂಡು ದೂತರು ಅದಕ್ಕೆ ಕಾವಲಿದ್ರು. ಅದು ಯಾವ ರೀತಿ ಅಶುದ್ಧ ಆಗದಾಗೆ, ಕೆಟ್ಟು ಹೋಗದಾಗೆ. ಹಾಗೆ ಇವತ್ತು 10 ದಶಾಜ್ಞೆಗಳು ಯಾರ ಹೃದಯದಲ್ಲಿ ಇವೆಯೋ ಅದರ ಮುಖಾಂತರ ಯಾರು ಮಾತನಾಡ್ತಾರೋ, ಇತರರೊಂದಿಗೆ ತಿಳಿಸ್ತಾರೋ ಸತ್ಯತೆಯನ್ನ, ಆಗ ದೂತರ ಮುಖಾಂತರ, ಇಲ್ಲಿ ಕೆರೂಬಿಯರ ಮುಖಾಂತರ 10 ದಶಾಜ್ಞೆಗಳು ರಕ್ಷಿಸಿದಾಗೆ ಇವತ್ತು ಅಂಥವರನ್ನು ಕೂಡ ದೇವರ ದೂತರ ಮುಖಾಂತರ ರಕ್ಷಿಸ್ತಾರೆ. ಕೀರ್ತನೆ 91ರಲ್ಲಿ ಇದೇ ಬರೆಯಲ್ಪಟ್ಟಿದೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ದೂತರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಅದನ್ನೇ ಹೇಳಿದ್ದು ಎರೇಮಿಯ 31:31ರಿಂದ 34, ಇಬ್ರಿಯ 8:8ರಿಂದ 12, ಇಬ್ರಿಯ 10:16ನೇ ವಚನ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಇದು ಗೊತ್ತಾಗ್ತದೆ. ಆದ್ರಿಂದ 10 ದಶಾಜ್ಞೆಗಳು ಪರಿಶುದ್ಧವಾದದ್ದು. 2 ಸಮುವೇಲ 6:3 ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲೆ ಇರುವ ಅಬೀನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಬೀನಾದಾಬನ ಮಕ್ಕಳಾದ ಉಜ್ಜನು, ಅಯ್ಯೂಬನು ಬಂಡಿಯನ್ನು ಹೊಡೆದರು. ದೇವರ ಸ್ತೋತ್ರವಾಗಲಿ. ಆಗ ಬರೀ ಬಂಡಿ ಅಂದ್ರೆ ಅದು ಹೆಚ್ಚಿನ ಅಂಶ ಯಾವ ಬಂಡಿ ಅಂತ ಗೊತ್ತಿಲ್ಲ. ಹೆಚ್ಚಿನ ಅಂಶ ಕುದುರೆ ಬಂಡಿ ಇರ್ಬೋದು, ಎತ್ತುಗಳ ಬಂಡಿ ಅಥವಾ ಎತ್ತುಗಳ ಬಂಡಿ ಇರ್ಬೋದು. ಒಟ್ಟಲ್ಲಿ ಬಂಡಿಯನ್ನು ಅಲ್ಲಿ ತಂದು ಇಟ್ಟರು. ಆ ಬಂಡಿಯನ್ನು ಇಬ್ಬರು ಮಕ್ಕಳು ಹುಡುಗರು ಏನ್ ಮಾಡಿದ್ರು, ಅದನ್ನ ಓಡಿಸ್ತಾ ಬಂದರು. ಅಂದ್ರೆ ಕಲ್ಲು 10 ಆಜ್ಞೆಗಳ ಕಲ್ಲುಗಳನ್ನ ಓಡಿಸ್ತಾ ಬಂದರು. ಹಾಗೆ ಇವತ್ತು ಕೂಡ ಏನಾಗಿದೆ, ದೇವರು ಆದುಕೊಂಡವರ ಹೃದಯವೆಂಬ ಹಲಗೆಯಲ್ಲಿ ದೇವರ ಮಂಜೂಷವಿದೆ. ಅದರ ಮಾತು ವಾಕ್ಯ ಕೇಳುವಾಗಲೇ ಗೊತ್ತಾಗ್ತದೆ. ಅಂಥವರು ಮಾತ್ರ 10 ದಶಾಜ್ಞೆಗಳನ್ನು ಪ್ರೀತಿ ಮಾಡ್ತಾರೆ. ಅದನ್ನು ಕೂಡ ವಿವರವಾಗಿ ಬಿಡಿಸಿದಾಗ ಅವರು ಕೇಳ್ತಾರೆ. ಇದು ನನ್ನ ಜೀವಿತದಲ್ಲಿ 10 ದಶಾಜ್ಞೆಗಳನ್ನ ಕೇಳಿದವರಲ್ಲಿ ಪುರುಷರಲ್ಲಿ ಅಂತೂ ನನಗೆ ಗೊತ್ತೇ ಇಲ್ಲ. ಸ್ತ್ರೀಯರಲ್ಲಿ ಮಾತ್ರ 3 ಸ್ತ್ರೀಯರು ಇದನ್ನು ಒಪ್ಪಿಕೊಂಡಿದ್ದಾರೆ. ಅವರಿಗೂ ನಮಗೆ ಅದು ನಾವು ಪ್ರತಿಯೊಂದು ಬೈಬಲ್ ಕೂಡ ಇವತ್ತು ಹಳೆ ಒಡಂಬಡಿಕೆಯಿಂದಲೇ ನಾವು ಬರಬೇಕು, ಆಮೇಲೆ ಬಂದು ಹೊಸ ಒಡಂಬಡಿಕೆಗೆ ಬರಬೇಕು. ಒಂದೇ ಸಲ ಹೊಸ ಒಡಂಬಡಿಕೆಗೆ ಹೋಗುವಂಥದ್ದು ಅಲ್ಲ. 10 ದಶಾಜ್ಞೆಗಳು ನಮಗೆ ಬೇಕೇ ಬೇಕು, ಅದು ಪ್ರಾಮುಖ್ಯವಾದದ್ದು ಅಂತೇಳಿ 3 ಸ್ತ್ರೀಯರು ಒಪ್ಪಿಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಈಗ ಮತ್ತೆ ಪ್ರಾಪಂಚಿಕದ ಕಡೆಗೆ ಹೋಗ್ತಲೇ ಇದ್ದಾರೆ. ಹಾಗೆ ಮತ್ತೆ ಇಬ್ಬರು ಇದು ನನ್ನ ಬಾಯಲ್ಲಿ ಕೂಡ ನಾನು 2 ಸ್ತ್ರೀಯರಿಂದ ಕೇಳಿದ್ದೇನೆ. ನೋಡಿ, ಅಲ್ಲಾಗ ಏನಾಗಿದೆ, ಅವರ ಹೃದಯ ಎಂಬ ಹಲಗೆಯಲ್ಲಿ ದೇವರು ಮಂಜೂಷವನ್ನ ಬರೆದಿದ್ದಾರೆ, ಅಂದ್ರೆ 10 ದಶಾಜ್ಞೆಗಳನ್ನ ಬರೆದಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಅನೇಕ ಸೇವಕರುಗಳು ಏನ್ ಮಾಡಿದ್ದಾರೆ ಇದನ್ನು, ಅದು ಹಳೆ ಒಡಂಬಡಿಕೆ, ಅದು ಈಗ ನಾವು ಹೊಸ ಒಡಂಬಡಿಕೆ ಇದ್ದೇವೆ, ನಾವು ಯಹೂದ್ಯರಲ್ಲ, ನಾವು ಕ್ರೈಸ್ತರು, ಅದು ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇಂಥವ್ರಲ್ಲಿ ಖಂಡಿತವಾಗಿಯೂ ಬೈಬಲ್ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ದೇವರ ಸಾಕ್ಷಿಯಾಗಿ ಹೇಳ್ತಿದ್ದೇನೆ, ದೇವರ ಆತ್ಮ ಅವರಲ್ಲಿ ಇಲ್ಲ. ಅವರಿಗೆ ವಿಶೇಷವಾದ ಜ್ಞಾನವನ್ನ ಕೊಡ್ಲಿಲ್ಲ. ಆದ್ರೆ ಸ್ವಲ್ಪ ಹಳೆ ಒಡಂಬಡಿಕೆ ಪದ್ಧತಿಯನ್ನ ತಿದ್ದುಪಡಿ ಮಾಡಿದ್ದಾರೆ ದೇವರು. ಅದನ್ನು ನಾವು ಮಾಡಲು ಹೋಗಬಾರದು. ಬಾಕಿ ಯಾವುದನ್ನು ಎಲ್ಲವನ್ನ ತಿದ್ದುಪಡಿ ಮಾಡಲಿಲ್ಲ. 10 ದಶಾಜ್ಞೆಗಳು ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ಯೇಸುಸ್ವಾಮಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಅದನ್ನೇ ಹೇಳಿದ್ದಾರೆ. ಅದನ್ನೇ ಕೂಡ ದೇವರ ಒಂದು ಸಾಕ್ಷಿಯಾದ ದೇವರ ಮನುಷ್ಯವಾದ ಬಸವಣ್ಣನವರು ಕೂಡ ಅದನ್ನೇ ವಿಷಯವನ್ನ ಒಂದು ಹಾಡಿನ ರೂಪದಲ್ಲಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಏನಾಗಿದೆ, ಮುಸ್ಲಿಮ್ಸ್ ಅವರ ಕುರಾನಲ್ಲಿ ಕೂಡ ಇದೆ. ಆದರೆ ಕೆಲವೊಂದು ಬೋಧಕರ ಸುಳ್ಳು ಬೋಧನೆಯಿಂದ ಇವತ್ತು ಜನಗಳನ್ನ ಕೆಡಿಸಿದ್ದಾರೆ ಅಂತ ನಾವು ಇದನ್ನು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಇವತ್ತು ಅವರು 10 ಆಜ್ಞೆಗಳನ್ನ ತೆಗೆದುಕೊಂಡು ಬಂದರು. ಹಾಗೆ ಇವತ್ತು ದೇವರು ಯಾರನ್ನು ಆದುಕೊಂಡಿದ್ದಾರೋ ಅವರ ಹೃದಯದಲ್ಲಿ 10 ದಶಾಜ್ಞೆಗಳು ಇರುತ್ತವೆ. ಪ್ರತಿಯೊಂದು ವಿಷಯದಲ್ಲಿ ಅವರು ಮಾತನಾಡ್ತಾರೆ. ಅದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಎಲ್ಲರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ಅನೇಕರದನ್ನು ಬಿಡಿಸಿ ಹೇಳಿದರೆ ಅವರ ತಪ್ಪುಗಳು ಅರ್ಥವಾಗ್ತಾ ಇವೆ. ಇವರು ಹೇಳೋದಾಗ ಇವರೇ ಇದೇ ರೀತಿ ಮಾಡ್ತಾ ಇದ್ದಾರಲ್ಲ ಅಂತೇಳಿ. ನಾನು ಕೂಡ ಒಂದ್ಸಲ ಈ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ, ಒಂದು ತಾಲೂಕಿನಲ್ಲಿ, ಒಂದು ಪಟ್ಟಣದಲ್ಲಿ ಬೈಬಲ್ ಕಾಲೇಜಲ್ಲಿ ಡೀಕನ್ ಮತ್ತು ಟೀಚರ್ ಆಗಿದ್ದಾಗ 10 ದಶಾಜ್ಞೆಗಳನ್ನ ಬಿಡಿಸಿದಾಗ ನನ್ನನ್ನು ಅಲ್ಲಿಂದ ಆ ಸಭೆಯ ಅಧ್ಯಕ್ಷರು ನನ್ನ ಹೊರಗಡೆ ಹಾಕಿದ್ರು. ಅನೇಕ ಕಡೆ ಇದೇ ರೀತಿಯಾಗಿದೆ, ನನ್ನನ್ನು ಓಡಿಸಿ ಬಿಟ್ಟಿದ್ದಾರೆ, ನೀವು ಹೋಗಿ ಇಲ್ಲಿ ಇರಬೇಡಿ ಅಂತೇಳಿ. ಯಾಕೆಂದ್ರೆ ಅವರ ಪಾಪಗಳು ಅವರಿಗೆ ಅರ್ಥವಾಯಿತು. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 4ನೇ ವಚನ 2 ಸಮುವೇಲ 6:4 ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲಾ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಬಾರಿಸಿಕೊಂಡು ಪೂರ್ಣ ಶಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ನೋಡಿ, 10 ಆಜ್ಞೆಗಳನ್ನು ತಗೊಂಡು ಹೋಗುವಾಗ ಏನ್ ಮಾಡಿದ್ರು, ಅಲ್ಲಿ ಸೇರಿದೆಲ್ಲ ಇಸ್ರಾಯೇಲರು ತಬಲ ಬಾರಿಸಿಕೊಂಡು, ವಾದ್ಯ ಬಾರಿಸಿಕೊಂಡು ದೇವರ ವಾಕ್ಯವನ್ನ, ಮಂಜೂಷವನ್ನ, 10 ಆಜ್ಞೆಗಳನ್ನ ಕುಣಿದಾಡುತ್ತಾ ಸಂತೋಷದಿಂದ ತೆಗೆದುಕೊಂಡು ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ಕೂಡ ದೇವರನ್ನು ಆರಾಧಿಸುವ ಸ್ಥಳದಲ್ಲಿ ಇವತ್ತು ಕೈ ಚಪ್ಪಾಳೆಗಳನ್ನು ತಟ್ಟುತ್ತಾ, ಹಾಡುತ್ತಾ, ಕುಣಿಯುತ್ತಾ ದೇವರನ್ನ
ಕೊಂಡಾಡಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬರೀ ಕ್ರಿಸ್ಮಸ್ ಬರುವಾಗ ಮಾತ್ರ ಅಲ್ಲ, ಈಸ್ಟರ್ ಹಬ್ಬದ ದಿವಸ ಮಾತ್ರ ಅಲ್ಲ, ಅಥವಾ ಮದುವೆ ಇದ್ದ ದಿವಸ ಮಾತ್ರ ಅಲ್ಲ, ಒಂದು ನಾಮಕರಣ ಇದ್ದ ದಿವಸ ಮಾತ್ರ ಅಲ್ಲ, ಅಥವಾ ಒಬ್ಬರದ್ದು ಮದುವೆ ಪಾರ್ಟಿ, ಮದುವೆ ದಿವಸ ಅಂತೇಳಿ ಬರ್ತ್ಡೇ ಅಂತೇಳಿ ಎಲ್ಲ ಮಾಡ್ತಾರೆ, ಇದಕ್ಕೆ ಮಾತ್ರ ಅಲ್ಲ. ದೇವರು ನಮ್ಮನ್ನು ರಕ್ಷಿಸಿದಕ್ಕಾಗಿ, 10 ಆಜ್ಞೆಗಳನ್ನ ಕೊಟ್ಟದಕ್ಕಾಗಿ, ದೇವರು ನಮ್ಮನ್ನು ಪ್ರೀತಿಸಿದಕ್ಕಾಗಿ ನಾವು ಕೈ ಚಪ್ಪಾಳೆ ತಟ್ಟುತ್ತಾ ಕುಣಿಯುತ್ತಾ ಕೂಡ ನಾವು ಇವತ್ತು ಹಾಡಿ ದೇವರನ್ನ ಮಹಿಮೆ ಪಡಿಸ್ಬೇಕು. ಆದ್ರೆ ಅದು ಅದರ ರೀತಿಯಲ್ಲಿ ಅಲಂಕಾರದ ಬಟ್ಟೆಗಳು, ನಾನಾ ರೀತಿ ಕ್ರಿಸ್ಮಸ್ ಬಂತು ಅಂತ ಹೇಳಿದ್ರೆ ಕ್ರಿಸ್ಮಸ್ ಟ್ರೀ, ಆ ಬಲ್ಬು, ಈ ಬಲ್ಬು, ಆ ಬಣ್ಣ, ಈ ಬಣ್ಣ, ತುಟಿಗೆ ಬಣ್ಣ ಹಚ್ಕೊಳ್ಳೋದು, ಉಗುರುಗಳಿಗೆ ಬಣ್ಣ ಹಚ್ಕೊಳ್ಳೋದು, ಅಥವಾ ನಾನಾ ತರದ ಅಲಂಕಾರ ಮಾಡುವಂಥದ್ದು ಅಲ್ಲ. ಅದ್ಯಾವುದು ದೇವರಿಗೆ ಬೇಡ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ, ಕುಣಿಯುತ್ತಾ, ನಳಿಯುತ್ತಾ, ಚಪ್ಪಾಳೆ ಹೊಡೆಯುತ್ತಾ ನಾವು ಇವತ್ತು ದೇವರನ್ನ ಮಹಿಮೆ ಪಡಿಸ್ಬೇಕು. ಅದುವೇ ದೇವರಿಗೆ ಬೇಕಾಗಿದ್ದು. ಸೈತಾನ ಕಾರ್ಯ ಮಾಡ್ಕೊಂಡು ಕುಣಿಯೋದು ಮಾಡೋದಾದ್ರೆ ಅದು ದೇವರಿಗೆ ಬೇಡವೇ ಬೇಡ. ಇದು ಯೆಶಾಯ 1ನೇ ಅಧ್ಯಾಯ 1ರಿಂದ 17ರವರೆಗೆ ನಾವಲ್ಲಿ ಓದಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ದೇವರಿಗೆ ಯಾವುದು ಯಾವ ರೀತಿ ಮಾಡಿದರೆ ಬೇಸರ, ಏನು ಮಾಡಿದರೆ ಸಂತೋಷ ಅಂತ ಹೇಳಿ. ಯೆಶಾಯ 1:1ರಿಂದ 17ರವರೆಗೆ ಓದಿದಾಗ ಅಲ್ಲಿ ಗೊತ್ತಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ನೇ ವಚನ, ಅವರು ನಾಕೋರನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ನೋಡಿ, ಎತ್ತಿನ ಗಾಡಿಯಲ್ಲಿ ಆಗ್ಲೇ ಹಿಡಿದು ಗೊತ್ತಿಲ್ಲ ಅಂತ ಹೇಳಿ, ಆದ್ರೆ ಇಲ್ಲಿ ನೋಡುವಾಗ ಎತ್ತಿನ ಗಾಡಿಯಲ್ಲಿ ಮಂಜೂಷವನ್ನ ಹಿಡ್ಕೊಂಡು ಬಂದ್ರು. ಆಗ ಯಾವುದು ಗಾಡಿಗಳು ಇರ್ಲಿಲ್ಲ, ಕುದುರೆ ಗಾಡಿಗಳು ಇದ್ದೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನಮಗೆ ಎತ್ತಿನ ಗಾಡಿ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗೆ ನನಗೆ ಗೊತ್ತಿದ್ದಾಗೆ ನಮ್ಮ ಹಿರಿಯರು ಕೂಡ ಎಷ್ಟೋ ದೂರಕ್ಕೆ ಎಷ್ಟೋ ಸಾಮಗ್ರಿಗಳನ್ನ ಹೇರಿಕೊಂಡು, ನನಗೀಗ 70 ವರ್ಷ, ನನಗೆ ಒಂದು ಚಿಕ್ಕದಿಂದಲೇ ಜ್ಞಾನ ಬಂದಾಗ ನೋಡಿದಾಗ ಅಲ್ಲಿ ಎತ್ತಿನ ಗಾಡಿಯಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಇವತ್ತೊಂದು ಹುಡುಗ ಹುಡುಗಿನ ನೋಡಕ್ ಹೋದ್ರೆ ದಿಬ್ಬಣ ಹೋಗ್ಬೇಕಾದ್ರೆ ಎಷ್ಟೋ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರು, ಬರ್ತಿದ್ರು. ಎಷ್ಟೋ ದೂರ ಎತ್ತಿನ ಗಾಡಿಯನ್ನು ಉಪಯೋಗಿಸ್ತಾ ಇದ್ರು. ಆಗ ಅಲ್ಲಿ ಗಾಡಿಗಳು ಎತ್ತುಗಳು ಮುಂಗರ್ಸಿ ಬಿದ್ದೋದು, ಅಂದ್ರೆ ಬಹಳ ಸುಸ್ತಾಗಿರ್ಬಹುದು. ಆಗ ಎತ್ತುಗಳನ್ನ ಎದ್ದು ನಿಲ್ಲಿಸಿದರು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎತ್ತಿನ ಗಾಡಿಯಲ್ಲಿ ಮಂಜೂಷವನ್ನ ತೆಗೆದುಕೊಂಡು ಬಂದರು. ಆದ್ರೆ ಇವತ್ತು ಯಾವ ಎತ್ತು ಬೇಡ, ಯಾವುದು ಬೇಡ, ಏನು ಬೇಡ. ದೇವರು ಆರಿಸಿಕೊಂಡವರ ಹೃದಯದಲ್ಲಿ 10 ದಶಾಜ್ಞೆಗಳು ಇರುತ್ತವೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ದೇವರು ಆತ್ಮ ಎಲ್ಲಿದೆ, ಯಾರನ್ನ ದೇವರು ಆದುಕೊಂಡಿದ್ದಾರೆ ಎಂಬುದಾಗಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧ ಆತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಇವತ್ತು ನನ್ನ ಮೂಲಕ ತಿಳಿಯಪಡಿಸತಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಜೀವಿಸಲು ಬೇಕಾದಂತ ವಿಷಯವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರನ್ನು ಎಲ್ಲರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯವನ್ನು ದಯಪಾಲಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳ